ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಆರೋಪಕ್ಕೆ ಇದೀಗ ರಾಜ್ಯ ಸರ್ಕಾರ ತಿರುಗೇಟನ್ನ ಕೊಟ್ಟಿದೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ಕೇಸ್, ಬಿಜೆಪಿಯ ಆರೋಪಕ್ಕೆ ರಾಜ್ಯ ಸರ್ಕಾರ ಕೂಡ ತಿರುಗೇಟನ್ನ ನೀಡಿದೆ. ಕೋಗಿಲು ಕ್ರಾಸ್ನಲ್ಲಿ ಬಾಂಗ್ಲಾದೇಶಿಗರು ಇದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದಂತಹ ಬಿಜೆಪಿ ಪಡೆ ಯಾವ ಭಾಷಿಕರು ಎಷ್ಟೆಷ್ಟಿದ್ದಾರೆ ಎಂದು ಪತ್ತೆ ಹಚ್ಚಬೇಕು. ಈಗಾಗಲೇ ಈ ಬಗ್ಗೆ ಸರ್ವೆಯನ್ನ ಮಾಡಿದ್ದಾರೆ ಅಧಿಕಾರಿಗಳ ತಂಡ. ಉತ್ತರ ನಗರ ಪಾಲಿಕೆ ಜಿಲ್ಲಾಡಳಿತದಿಂದ ನಡೆದಂತಹ ಸರ್ವೆ ಇದಾಗಿತ್ತು. ಯಾವ ಭಾಷಿಕರು ಎಷ್ಟಿದ್ದಾರೆ ಅಂತ ವರದಿಯನ್ನ ಸಲ್ಲಿಕೆ ಕೂಡ ಮಾಡಲಾಗುತ್ತೆ. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದೀಗ ಬಿಜೆಪಿ ಆರೋಪವನ್ನು ಮಾಡಿತ್ತು. ಈ ಬಿಜೆಪಿಯ ಆರೋಪಕ್ಕೆ ಸರ್ಕಾರ ತಿರುಗೇಟನ್ನ ಕೂಡ ಕೊಟ್ಟಿರುವಂತದ್ದು. ಕೋಗಿಲು ಕ್ರಾಸ್ನಲ್ಲಿ ಬಾಂಗ್ಲಾದೇಶಿಗರು ಕೂಡ ಇದ್ದಾರೆ. ಹಾಗೆ ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದಂತಹ ಬಿಜೆಪಿಯ ವಿರುದ್ಧ ಇದೀಗ ತಿರುಗೇಟು ನೀಡಿದಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾವ ಭಾಷಿಕರು ಎಷ್ಟೆಷ್ಟು ಜನ ಇದ್ದಾರೆ ಎನ್ನುವಂತಹ ಸರ್ವೆಯನ್ನ ಮಾಡೋಕೆ ಮುಂದಾಗಿರುವಂತದ್ದು. ಉತ್ತರ ನಗರ ಪಾಲಿಕೆಯಲ್ಲಿ ಜಿಲ್ಲಾಡಳಿತ ಈ ಒಂದು ಸರ್ವೆಯನ್ನ ಕೂಡ ನಡೆಸಿದೆ. ಯಾವ ಭಾಷಿಕರು ಎಷ್ಟೆಷ್ಟಿದ್ದಾರೆ ಎನ್ನುವಂತಹ ವರದಿಯನ್ನ ಕೂಡ ಸಲ್ಲಿಕೆ ಮಾಡ್ತಾ ಇರುವಂತದ್ದು. ಕೃಷ್ಣ ಬೈರೇಗೌಡರ ಮೂಲಕ ಸರ್ಕಾರಕ್ಕೆ ವರದಿಯನ್ನ ನೀಡಲಾಗ್ತಾ ಇದೆ. ಮರಾಠಿ, ತಮಿಳು, ಉರ್ದು ಮತ್ತು ಹಿಂದಿ ಸೇರಿದಂತೆ ಕನ್ನಡಿಗರು ಕೂಡ ವಾಸವಾಗಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿರುವಂತದ್ದು. ಹಾಗಿದ್ರೆ ಯಾವ್ಯಾವ ಭಾಷಿಕರು ಎಷ್ಟೆಷ್ಟು ಜನ ಇದ್ದಾರೆ? ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ಗೆ ಸಂಪೂರ್ಣ ವಾರ್ತೆ ಲಭ್ಯವಾಗಿರುವಂತದ್ದು. ಫಕೀರ್ ಕಾಲೋನಿ ಮತ್ತು ವಸೀಂ ಲೇಔಟ್ನಲ್ಲಿ ಒಟ್ಟು 239 ಕುಟುಂಬಗಳು ವಾಸವಾಗಿರುವಂತದ್ದು. ಹಾಗೆ ಕನ್ನಡಿಗರು ಇದರಲ್ಲಿ 108 ಕುಟುಂಬಗಳು ವಾಸವಾಗಿದೆ. 239 ಕುಟುಂಬಗಳಲ್ಲಿ 108 ಕುಟುಂಬಗಳು ಕನ್ನಡದ ಕುಟುಂಬಗಳು ವಾಸವಾಗಿರುವಂತದ್ದು. ಇನ್ನುಳಿದಂತೆ ಮರಾಠಿ, ತಮಿಳು, ಉರ್ದು ಮತ್ತು ಹಿಂದಿ ಸೇರಿದಂತೆ ಅಲ್ಲಿ ಪರಭಾಷಿಕರು ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಯಾವ್ಯಾವ ಭಾಷಿಕರು ಎಷ್ಟೆಷ್ಟು ಜನ ಇದ್ದಾರೆ ಎನ್ನುವಂತಹ ವರದಿಯನ್ನ ಈಗಾಗಲೇ ಕೃಷ್ಣ ಬೈರೇಗೌಡ ಅವರು ಸರ್ಕಾರಕ್ಕೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. 239 ಕುಟುಂಬಗಳಲ್ಲಿ 108 ಕುಟುಂಬಗಳು ಕನ್ನಡದ ಕುಟುಂಬಗಳಾಗಿದೆ. ಹಾಗಾದ್ರೆ ಉರ್ದು ಭಾಷಿಕರು ಎಷ್ಟಿದ್ದಾರೆ ನೋಡ್ತಾ ಹೋಗೋಣ. ಉರ್ದು ಭಾಷಿಕರು 103 ಕುಟುಂಬಗಳಿದೆ. ಹಾಗೆ 13 ತಮಿಳು ಕುಟುಂಬಗಳಿದೆ. ಹಿಂದಿ ಭಾಷಿಕ ಕುಟುಂಬಗಳು 11 ಇದೆ. ಹಾಗೆ ಮರಾಠಿ 3 ಕುಟುಂಬಗಳಿರುವಂತದ್ದು. ತೆಲುಗು ಭಾಷೆಯ 3 ಕುಟುಂಬಗಳು ಕೂಡ ಈ ಒಂದು ಕೋಗಿಲು ಕ್ರಾಸ್ನಲ್ಲಿ ವಾಸವಾಗಿರುವಂತದ್ದು. ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆಯೂ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಬಳಿಕ ಬಿಜೆಪಿಗೆ ತಿರುಗೇಟನ್ನ ನೀಡೋಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ಅತಿ ಹೆಚ್ಚಾಗಿ ಕನ್ನಡಿಗರೇ ಅಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಮೌಲ್ಯಯುತವಾದಂತಹ ವಾದವನ್ನ ಮಂಡಿಸೋಕೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಕಾಂಗ್ರೆಸ್ ಪಡೆ.